ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಅಮ್ಮ ಮನೇಲಿ ಫಂಕ್ಷನ್ ಇತ್ತು, ಸೊ ಅದಕ್ಕೆ ಎಲ್ಲರೂ ಕರೆದಿದ್ದು, ನಾವು ಕೂಡ ಹೋಗಿದ್ವಿ. ನೋಡಿ, ನಾನು ಬರೋ ಮುಂಚೆ ನನ್ನ ಸಿಸ್ಟರ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ. ಆವಾಗಲೇ ಸಮೋಸ ಕೂಡ ರೆಡಿ ಮಾಡ್ತಾ ಇದ್ದಾರೆ. ನನ್ನ ಸಮೋಸ ವೀಡಿಯೋ ಇನ್ನೂ ಯಾರು ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡಿ. ಸೊ ಇಲ್ಲೂ ಕೂಡ ಸಮೋಸ ಪ್ರೋಸೆಸ್ ನಡೀತಾ ಇದೆ. ಬನ್ನಿ ನಮ್ಮಕ್ಕ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಬನ್ನಿ ನನ್ನ ಫ್ಯಾಮಿಲಿಯೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ಇವರು ನನ್ನ ಸೆಕೆಂಡ್ ಅಕ್ಕ ಸಿಂಧು ಅಂತ, ಇವರು ನನ್ನ ಥರ್ಡ್ ಅಕ್ಕ ಸ್ವಾತಿ ಅಂತ, ಇವರು ನನ್ನ ಫಸ್ಟ್ ಅಕ್ಕ ಶ್ವೇತಕ್ಕ ಅಂತ, ಇವರು ನಮ್ಮ ಡ್ಯಾಡಿ, ಇವರು ನಮ್ಮ ಸ್ವೀಟ್ ಚಿಕ್ಕಮ್ಮ ಸಂಜು ಕಾಕಿ, ಇವರು ನಮ್ಮಮ್ಮ ಲವ್ಲಿ ಅಮ್ಮ. ನೋಡಿ, ಇಲ್ಲಿ ಅಕ್ಕಿ ರೊಟ್ಟಿ ಕೂಡ ರೆಡಿ ಆಗಿಬಿಡ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಎಷ್ಟು ಸಕ್ಕದಾಗಿ ಎಷ್ಟು ತಿನ್ನಾಗಿ ಹಾಕ್ತಾ ಇದ್ದಾರೆ ಅಂತ. ನಮ್ಮ ಕಾಕಿ ರೊಟ್ಟಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ನೋಡಿ ಎಷ್ಟು ಸಕ್ಕದಾಗಿ ಹಾಕ್ತಿದ್ದಾರೆ. ಇವನು ನಮ್ಮ ನೀರಜ್, ನಮ್ಮ ಸೆಕೆಂಡ್ ಅಕ್ಕ ಮಗ. ಇವನು ಸ್ವಲ್ಪ ಕ್ಯಾಮ್ರಾಗೆ ನಾಚ್ಕೋತಾನೆ ಬರೋಕ್ಕೆ. ಇವರು ನಮ್ಮ ಸೆಕೆಂಡ್ ಭಾವ ಕಿರಣ್ ಭಾವ. ಇವರು ನಮ್ಮ ಮಾವ ದೀಪಕ್ ಮಮ್ಮ. ಇವರು ನಮ್ಮ ಫಸ್ಟ್ ಭಾವ ದಿನೇಶ್ ಅಂತ. ಇವರು ನಮ್ಮ ಥರ್ಡ್ ಭಾವ ಸುರೇಶ್ ಭಾವ. ಇವನು ನಮ್ಮ ಕ್ಯೂಟ್ ಸನ್ವೀತ್. ಹಾಯ್ ಹೇಳು ಸನ್ವೀತ್ ಅಂತಂದಾಗ ಕನ್ಫ್ಯೂಸ್ ಆಗ್ಬಿಟ್ಟ ಏನು ಹೇಳಬೇಕು ಅಂತ. ಸೊ ಸಮೋಸ ರೆಡಿ ಆಗಿದೆ. ನೋಡಿ, ನಮ್ಮಕ್ಕ ಬೇರೆ ಥರ ಫೀಲ್ ಮಾಡ್ತಾ ಇದ್ದಾಳೆ. ಚೆನ್ನಾಗಿದೆ, ಇದು ಒಂಥರ ಹೊಸ ಟೆಕ್ನಿಕ್. ಸೊ ಇಲ್ಲಿ ಪೂರಿ ಕೂಡ ರೆಡಿ ಆಗ್ತಾ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತಾಗ್ತದೆ ಏನೇನು ಇವತ್ತಿನ ಸ್ಪೆಷಲ್ ಅಂತ. ಒಂದು ಕಡೆ ಸಮೋಸ, ಅಕ್ಕಿ ರೊಟ್ಟಿ, ಈ ಕಡೆ ಪೂರಿ ಕೂಡ ರೆಡಿ ಆಗ್ತಾ ಇದೆ. ಈ ಕಡೆ ಪಲಾವ್ ಮಾಡೋಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ಬನ್ನಿ ಇವತ್ತು ನಾನು ತೋರಿಸ್ಕೊಡ್ತೀನಿ ನಮ್ಮಮ್ಮ ಹೇಗೆ ಪಲಾವ್ ಮಾಡ್ತಾರೆ ಅಂತ. ಅವ್ರ ಸೀಕ್ರೆಟ್ ರೆಸಿಪಿ ತಿಳ್ಕೊಳ್ಳೋಣ. ಈಗ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿಕೊಡೋರಂಥ ಆನಿಯನ್ ಎಲ್ಲ ಹಾಕೋತಾ ಇದ್ದಾರೆ. ಸೊ ಆನಿಯನ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹೇ, ನಮ್ಮಕ್ಕ ಫೋರ್ಸ್ ಕೊಡ್ತಿಲ್ಲ, ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಪಾಪ ನೀರೆಲ್ಲ ತೊಗೊಂಡು ಬರ್ತಿದ್ದಾರೆ ಬಿರಿಯಾನಿ ಮಾಡೋಕ್ಕೆ. ಈಗ ಇಲ್ಲಿ ಮಸಾಲ ರೆಡಿ ಮಾಡ್ಕೊಂಡಿದ್ದಾರೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸೊ ಅದನ್ನೆಲ್ಲ ಹಾಕೋತಾ ಇದ್ದಾರೆ. ಈ ಥರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದಾಗ ಅಡುಗೆ ಜೊತೆ ಕೆಲಸ ಜೊತೆ ಈ ಥರ ಮಾತು, ಜೋಕ್ಸು, ಕಾಮಿಡಿ ಎಲ್ಲ ನಡೀತಾ ಇರುತ್ತೆ. ಸೊ ನಮ್ಮದು ಕೂಡ ಅದೇ ಥರ ನಡೀತಾ ಇತ್ತು. ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ವಿ. ನೋಡಿ, ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಇವಳು ನನ್ನ ಸಿಸ್ಟರ್ ತನು. ಇವರಂತ ಎಲ್ರಿಗೂ ಗೊತ್ತಿರುತ್ತೆ, ನನ್ನ ಹಸ್ಬೆಂಡ್. ಇವರು ನಮ್ಮ ಅತ್ತೆ. ಇವಳು ನನ್ನ ಕಸಿನ್ ಪೂಜಾ. ಇವಳು ನನ್ನ ಕಸಿನ್ ಗುರು. ಇವಳಂತೂ ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ನಮ್ಮ ವಂಶಿ. ಆಟಾಡ್ತಾ ಇದ್ದಾಳೆ ಅವಳು ಮಿರರ್ ನೋಡ್ಕೊಂಡು. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು. ಕಸಿನ್ಸ್ ಮತ್ತು ಸಿಸ್ಟರ್ಸ್ ಎಲ್ಲ ಸೇರಿಬಿಟ್ಟಿದ್ರಲ್ವಾ. ನೀವು ಈ ಬೀರೋ ನೋಡ್ತಿರ್ಬೋದು. ನನಗೆ ಕಮೆಂಟ್ ಮಾಡಿ ಹೇಳಿ, ಈ ಬೀರೋ ಎಷ್ಟು ವರ್ಷದಿರ್ಬೋದು, ಎಷ್ಟು ವರ್ಷದ ಹಳೆ ಇರ್ಬೋದು ಅಂತ. ಸೊ ಈಗ ಧನಿಯಾ ಪುಡಿ ಹಾಕ್ತಾ ಇದ್ದಾರೆ. ಈ ಕಡೆ ಬಿರಿಯಾನಿ ಕೂಡ ರೆಡಿ ಆಗ್ತಾ ಇದೆ. ನಮ್ಮಮ್ಮ ಕೂಡ ಅಡುಗೆ ಸಕ್ಕದಾಗಿ ಮಾಡ್ತಾರೆ. ಎಷ್ಟೇ ಜನ ಇದ್ರೂ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಫಂಕ್ಷನ್ಗಳೆಲ್ಲ ಯೂಶಲಿ ಇವರೇ ಮಾಡೋದು. ನಮ್ಮ ಅಕ್ಕ ಕೂಡ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವರೂರಲ್ಲಿ ಅಡುಗೆ ಅವ್ರ ಎಕ್ಸ್ಪರ್ಟ್ ಅವ್ರ ಊರಲ್ಲಿ.
ಸೊ ಇಲ್ಲಿ ಈಗ ಡಿಸ್ಕಷನ್ ನಡೀತಾ ಇತ್ತು ಬಿರಿಯಾನಿ ಬಗ್ಗೆನೇ. ನಮ್ಮೂರಲ್ಲಿ ಈ ಥರ ಮಾಡ್ತೀವಿ, ನಿಮ್ಮೂರಲ್ಲಿ ಈ ಥರ ಇರುತ್ತೆ, ಸೊ ಈ ಥರ ಮಸಾಲೆ ಹಾಕ್ತೀವಿ, ಆ ಥರ ಮಸಾಲೆ ಹಾಕ್ತೀವಿ ಅಂತಲೇ ಇಲ್ಲಿ ಡಿಸ್ಕಷನ್ ನಡೀತಾ ಇತ್ತು. ಸೊ ಇಲ್ಲಿ ಎಲ್ಲ ಊರವರು ಬಂದಿದ್ದರು, ಮೈಸೂರು, ಚೆನ್ನೈ, ಗಂಗಾವತಿ. ಸೊ ಎಲ್ಲ ಅದೇ ಡಿಸ್ಕಷನ್ ನಡೀತಾ ಇತ್ತು. ಈಗ ಪಲಾವ್ಗೆ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಪಾತ್ರೆ ಮೇಲೆಲ್ಲ ಈ ಥರ ಇನ್ಷಿಯಲ್ ಹಾಕಿದ್ದಾರೆ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂದರೆ ಈ ಥರ ದೊಡ್ಡ ದೊಡ್ಡ ಪಾತ್ರೆಗಳು ನಮ್ಮ ಅಮ್ಮನ ಹತ್ರ ಇದೆ, ಸೊ ಅದು ಮಿಸ್ ಆಗಬಾರ್ದು ಅಂತ. ಸೊ ಜೆ ಅಂತ ಇದ್ದರೆ ಅದು ನಮ್ಮನೇದೆ ಅಂತ ಕೊಡ್ತಾರೆ ವಾಪಸ್. ಇವರು ಐಡೆಂಟಿಫಿಕೇಷನ್ ಮಾಡೋಕ್ಕೆ ಈಸಿ ಆಗುತ್ತಲ್ವಾ. ಸೊ ಹಾಗಾಗಿ ನಮ್ಮಮ್ಮ ಎಲ್ಲ ಪಾತ್ರೆ ಮೇಲೂ ಈ ಥರ ಇನ್ಷಿಯಲ್ ಹಾಕಿದ್ದಾರೆ. ಸೊ ಈಗ ಪಲಾವ್ಗೆ ರೈಸ್ ಕೂಡ ಹಾಕಿದ್ರು, ಸ್ವಲ್ಪ ಕರ್ಡ್ ಕೂಡ ಹಾಕಿದ್ರು. ಆಲ್ಮೋಸ್ಟ್ ಈಗ ರೆಡಿ ಆಗ್ತಾ ಇದೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಇಲ್ಲ ವಂಶ ಆರಾಮ್ಸೆ ಆಟ ಆಡ್ಕೊಂಡಿದ್ಲು. ಅವಳ ಕೈಯಲ್ಲಿ ನೋಡಿ ಎಲ್ಲ ಮೊಬೈಲ್ಗಳಿದೆ. ಈ ಚಿಕ್ಕ ಚಿಕ್ಕ ಕೀಪ್ಯಾಡ್ ಮೊಬೈಲ್ಸ್ ನೋಡಿಬಿಟ್ಟು ಅವಳಿಗೆ ಮೊಬೈಲ್ ಅನ್ನೋದೇ ಗೊತ್ತಿಲ್ಲ, ಇದೇನೋ ಆಟ ಸಾಮಾನು ಅಂತ ಅನ್ಕೊಬಿಟ್ಟಿದ್ದಾಳೆ. ಮನೇಲಿ ಯಾವ್ಯಾವುದೋ ಕೀಪ್ಯಾಡ್ ಇದೆ ಅದನ್ನೆಲ್ಲ ಎತ್ಕೊಂಡು ಆಟ ಆಡ್ಕೊಂಡಿದ್ಲು. ನಾನು ಮತ್ತು ನಮ್ಮ ಅಕ್ಕ ಸೇರಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ವಿ. ಆ್ಯಕ್ಚುಲಿ ಎಲ್ಲರೂ ಸೇರಿದರೆ ಕೆಲಸ ಮಾಡೋದಕ್ಕಿಂತ ಮಾತಾಡೋದೇ ಜಾಸ್ತಿ ಆಗಿಬಿಟ್ಟಿರುತ್ತೆ. ನೀವು ಎಲ್ಲರೂ ಕಸಿನ್ಸ್ ಸಿಸ್ಟರ್ಸ್ ಎಲ್ಲ ಸೇರಿದಾಗ ಹೇಗೆ ಎಂಜಾಯ್ ಮಾಡ್ತಾರೆ, ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ನೋದಂಗೆ ಕಮೆಂಟ್ ಮಾಡಿ ಹೇಳಿ. ಇವಳು ಸಾನ್ವಿ, ನಮ್ಮ 3ನೇ ಅಕ್ಕನ ಮಗಳು. ಇವಳು ನಿಖಿತಾ, ನಮ್ಮ 2ನೇ ಅಕ್ಕನ ಮಗಳು. ಮತ್ತು ಸನ್ವಿತ್, ನಮ್ಮ 3ನೇ ಅಕ್ಕನ ಮಗ. ಇಲ್ಲಿ ಪಲ್ಲವಿ ಇದ್ದಾಳೆ. ಪಲ್ಲವಿ ಬಂದು ನಮ್ಮ ಫಸ್ಟ್ ಅಕ್ಕನ ಮಗಳು. ನಮ್ಮ ಮಾಮ ಒಂದು ಕಾಮಿಡಿ ಹೇಳ್ತಾರೆ, ಜೋಕ್ ಹೇಳ್ತಾರೆ, ಬನ್ನಿ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಶ್ರುತಿ ಜಾಧವ್ ಅವ್ರ ಚಾನಲ್ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮಕ್ಕಳಿಗೆಲ್ಲ ಒಂದಿನ ರಜಾ ಇತ್ತು, ಎಲ್ಲರೂ ಝೂ ಗಾರ್ಡನ್ಗೆ ಬಂದಿದ್ವಿ. ನಮ್ಮ ಅಕ್ಕನ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಬಂದಿದ್ದರು. ಝೂ ಗಾರ್ಡನ್ ಕರ್ಕೊಂಡೋದ್ರು. ಎಲ್ಲರ ಕೈಲೂ ಕಡಲೆಕಾಯಿ, ಚಕ್ಲಿ, ಬಾಳೆಹಣ್ಣು ಎಲ್ಲ ಕೊಟ್ಟಿದ್ದರು. ಬಾಳೆಹಣ್ಣು ಕೋತಿಗೆ ಹಾಕಿ, ಚಕ್ಲಿ ಕರಡಿಗೆ ಹಾಕಿ, ಮತ್ತು ಏನೇನೋ ಪ್ರಾಣಿಗಳಿಗೆಲ್ಲ ಹಾಕಿ ಅಂತ ಹೇಳಿದ್ದಾರೆ. ಹಾಗೆ ಕೋತಿ ಬಂತು, ಬಾಳೆಹಣ್ಣು ಕೊಟ್ಟರು. ಇನ್ನೊಂದೇನೋ ಪ್ರಾಣಿ ಬಂತು, ಚಕ್ಲಿ ಕೊಟ್ಟರು. ಇನ್ನೊಂದೇನೋ ಪ್ರಾಣಿ ಬಂತು, ಇನ್ನೊಂದೇನೋ ಕೊಟ್ಟರು. ಆವಾಗ ನಾನು ಅಲ್ಲೋಗ್ಬಿಟ್ಟು ನಿಂತ್ಕೊಂಡೆ. ದೀಪಕ್ ಮಾಮ ಬಂದರು ನೋಡು, ಯಾರು ಗೊತ್ತಾ ದೀಪಕ್ ಮಾಮ ಅಂತಂದರು. ಗೊತ್ತು. ದೀಪಕ್ ಮಾಮಂಗೆ ಚಕ್ಲಿ ಹಾಕ್ಲೋ ಕೊರ್ಬೇಳೆ ಹಾಕ್ಲೋ ಅಂತ ಕೇಳಿದರು ಮಕ್ಕಳೆಲ್ಲ. ಬೆಲ್ಲ, ಚಕ್ಲಿ, ನಿಪ್ಪಿಟ್ಟು, ಕಳೆಕಾಯಿ ಎಲ್ಲ ಕೊಡ್ತಾರೆ. ಆ್ಯಕ್ಚುಲಿ ಆ ಥರ ಮಾಡಬಾರ್ದು. ಝೂಗೆಲ್ಲ ಹೋದರೆ ಅನಿಮಲ್ಸ್ಗೆ ಡಿಸ್ಟರ್ಬ್ ಮಾಡೋದಾಗಲಿ, ಬೇರೆ ಥರ ಫುಡ್ ಹಾಕೋದಾಗಲಿ ಮಾಡಬಾರ್ದು. ಆ್ಯಕ್ಚುಲಿ ಹಂಗೆ ಪ್ರಾಣಿಗಳಿಗೆ ಹಾಕಿ ಅಂದರೆ ಜನರಿಗೂ
ಇವರು ನಮ್ಮ ದೀಪಕ್ ಮಾಮ ಅಂದಿದ್ದಕ್ಕೆ ಪಾಪ ಮಕ್ಕಳು ದೀಪಕ್ ಮಾಮಂಗೆ ಬೆಲ್ಲ ಹಾಕಿ ಕೊಡ್ಲು, ಚಕ್ಲಿ ಕೊಡ್ಲು, ಬಾಳೆಹಣ್ಣು ಕೊಡ್ಲು ಅಂತ ಕೇಳ್ತಾರೆ. ನಮಗೂ ಒಂಥರ ಪ್ರಾಣಿಗಳು ಮಾಡಿಬಿಟ್ರು. ನಮ್ಮ ಮಾಮ ಹೀಗೆ ತುಂಬಾ ಕಾಮಿಡಿ ಮಾಡ್ತಾರೆ, ತುಂಬ ಫ್ರೆಂಡ್ಲಿ ಪರ್ಸನ್. ಸೊ ಅವರಿದ್ದರೆ ಅದು ಅಟ್ಮಾಸ್ಫಿಯರೇ ಒಂಥರ ಬೇರೆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೆಲ್ಲ ನಾವು ಸಿಸ್ಟರ್ಸ್ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅದು ಇದು ಅಂತ. ಪೂಜೆ ಎಲ್ಲ ಆಯಿತು, ಎಲ್ಲ ಊಟ ಕುತ್ಕೋತಾ ಇದ್ದಾರೆ. ಆ್ಯಕ್ಚುಲಿ ನಿಮಗೆ ಪಲಾವ್ದು ಫೈನಲ್ ಲುಕ್ ತೋರಿಸೋದೇ ಮರ್ತುಬಿಟ್ಟೆ. ನೋಡಿ ಫೈನಲ್ ಪಲಾವ್ ಈ ಥರ ಆಗಿದೆ ಅಂತ. ಸೊ ಈಗ ಮಕ್ಕಳೆಲ್ಲ ಊಟ ಕುತ್ಕೊಂಡಿದ್ದಾರೆ. ಸೊ ಮಕ್ಕಳೆಲ್ಲ ಆದಮೇಲೆ ನಾವು ಲೇಡೀಸ್ ಗ್ಯಾಂಗ್ ಕುತ್ಕೋತೀವಿ. ನಮ್ಮ ಸನ್ಮಿತ್ ಊಟ ಮಾಡ್ತಿರೋ ಸ್ಟೈಲ್ ನೋಡಿ. ಆಮೇಲೆ ಎಲ್ಲ ಸೇರಿದಾಗ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ. ಎಷ್ಟು ಖುಷಿ ಸಂತೋಷ ಇರುತ್ತೆ ಅಲ್ವಾ. ಸೊ ಇವತ್ತಿನ ಮೆನು ಏನಿದೆ ಅಂತ ನೋಡೋಣ ಬನ್ನಿ. ಐಟಮ್ ಇವತ್ತು ಸ್ಪೆಷಲ್ ಆಗಿತ್ತು. ಸೊ ಊಟ ಆದಮೇಲೆ ಪಾನ್ ತಿನ್ನೋದು ಕಾಮನ್ ಅಲ್ವಾ, ಅಂದರೆ ಸ್ಪೆಷಲ್ ಅಲ್ವಾ. ಸೊ ನಾನು ಬೀಡ ತಿಂತಾ ಇದ್ದೀನಿ, ಪಾನ್ ಬೀಡ. ಇಲ್ಲಿ ನೋಡಿ ನಾನು ಕೆಲಸ ಮಾಡಿರೋದು ಫೋರ್ಸ್ಫುಲ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ, ನಾನು ಕೆಲಸ ಮಾಡ್ತಿರೋದು ಕೂಡ. ಸೊ ಊಟ ಎಲ್ಲ ಆಯಿತು, ಎಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ. ಆಮೇಲೆ ಮಕ್ಕಳೆಲ್ಲ ಬೋರ್ ಆಗ್ತಿದೆ ಅಂತ ಅಂದರು. ಸೊ ಈ ಕಡೆ ಆಚೆ ಕರ್ಕೊಂಡ್ಬಂದಿದ್ದೆ ಆಟ ಆಡಲಿ ಅಂದ್ಕೊಂಡು. ಸೊ ಇವರೇ ಕ್ಲೀನ್ ಮಾಡಿಕೊಂಡು ಪಾಪ ಜಾಗ ಇವರೇ ಆಟಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ತುಂಬ ಒಳ್ಳೆ ಥಿಂಗ್ಸ್. ನಮ್ಮ ಅಕ್ಕಪಕ್ಕ ಯಾವುದಾದ್ರೂ ಒಳ್ಳೆ ಜಾಗಗಳು ದೇವಸ್ಥಾನಗಳಿದ್ದರೆ ಅದನ್ನು ಕ್ಲೀನ್ ಮಾಡೋದು ನಮ್ಮದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರುತ್ತೆ ಅಲ್ವಾ. ಅದೆಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತೀವಿ ಅಷ್ಟೇ ನಮಗೂ ಒಳ್ಳೆಯದು. ಸೊ ಇವರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಚೆನ್ನಾಗಿ ಆಟಾಡ್ಕೊಂಡ್ರು. ಮತ್ತು ಇದು ಬಂದು ನಮ್ಮ ಊರಿನ ಸ್ಪೆಷಲ್. ನಮ್ಮ ಊರಲ್ಲಿ ಗುಂಬಸ್ ಇದೆ ಅಲ್ಲ, ಅಲ್ಲಿ ಈ ಥರ ಕುದುರೆ ಸವಾರಿ ಎಲ್ಲ ಮಾಡ್ತಾರೆ. ಇನ್ ಕೇಸ್ ಯಾವ ಊರು ಅಂತ ಗೊತ್ತಿದೆ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಈಗ ಫಂಕ್ಷನ್ ಎಲ್ಲ ಆಯಿತು, ಈಗ ಬೀಳ್ಕೊಡುವ ಸಮಯ, ಎಲ್ಲರೂ ಅವರ ಗೂಡಿಗೆ ಹೋಗಿ ಸೇರಿಕೊಳ್ಳೋ ಸಮಯ. ಸೊ ಈಗ ಹೊರಟಿದ್ದಾರೆ ಅವ್ರವ್ರ ಮನೆಗೆ ಎಲ್ರೂ. ಸೊ ಎಲ್ಲರೂ ಬಾಯ್ ಹೇಳಿ ಎಲ್ಲ ಫೈನಲ್ ಹಾಕಿಕೊಟ್ಟು ಸೊ ಕಳಿಸ್ತಾ ಇದ್ದೀವಿ. ನಾವು ಕೂಡ ಹೊರಟಿವಿ ಅಲ್ಲಿಂದ. ಇಲ್ಲಿಗೆ ನನ್ನ ಫ್ಯಾಮಿಲಿ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೇನೆ. ಸೊ ನನಗೂ ಕಮೆಂಟ್ ಮಾಡಿ ಹೇಳಿ, ನೀವು ಫ್ಯಾಮಿಲಿ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಹೇಗಿರುತ್ತೆ, ಏನಾದರೂ ಒಂದು ಸ್ಪೆಷಲ್ ಮೆಮೊರಿ ಅನ್ನೋದಿದ್ದರೆ ನನಗೆ ಕಮೆಂಟ್ ಮೂಲಕ ನನಗೆ ಶೇರ್ ಮಾಡಿ. ಸೊ ಆಗ ನನಗೂ ಕೂಡ ಖುಷಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.